ರಾಜ್ಯದಲ್ಲಿ ಮೋದಿ ಹವಾ ಶುರುವಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇವತ್ತು ಮೋದಿ ಮೇನಿಯಾ. ವಿವೇಕ ಸ್ಮಾರಕ ಉದ್ಘಾಟನೆಗೆ ಮೋದಿ ಬಂದಿಳಿದಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿಂದು ಮೋದಿ ಮೇನಿಯಾ. ವಿವೇಕ ಸ್ಮಾರಕ ಉದ್ಘಾಟನೆ ಮಾಡಲಿರುವ ಮೋದಿಗಾಗಿ ಮೈಸೂರಿನಲ್ಲಿ ಸಿದ್ಧವಾಗಿದೆ ವಿಶೇಷ ಗಿಫ್ಟ್. ಶಿಲ್ಪಿ ಅರುಣ್ ಯೋಗರಾಜ್ ಕೆತ್ತನೆಯ ವಿಶೇಷ ಮೂರ್ತಿ. ಮೋದಿಗಾಗಿ ಸ್ವಾಮಿ ವಿವೇಕಾನಂದರ ಮೂರ್ತಿ ಕೆತ್ತಿರುವ ಅರುಣ್. ಸುಮಾರು 8.5 kg ತೂಕ ಇರುವಂತಹ ವಿವೇಕಾನಂದರ ಮೂರ್ತಿ. ವಿಯಟ್ನಾಂ ಮಾರ್ಬಲ್ನಲ್ಲಿ ವಿವೇಕಾನಂದರ ಮೂರ್ತಿ ಕೆತ್ತನೆ. ಏಕಶಿಲೆಯಲ್ಲಿ ನಿರ್ಮಾಣವಾಗಿರುವ ವಿವೇಕಾನಂದರ ಮೂರ್ತಿ. 15 ದಿನದಲ್ಲಿ ಮೂರ್ತಿ ಕೆತ್ತಿರುವ ಅರುಣ್ ಯೋಗರಾಜ್. ಮೋದಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ಮೈಸೂರಿಗೆ ಎಂಟ್ರಿ ಕೊಡಲಿದ್ದಾರೆ. ಮೋದಿಗಾಗಿ ವೆಲ್ಕಮ್ ಮಾಡೋಕೆ ಮೈಸೂರಲ್ಲಿ ಭರ್ಜರಿಯಾಗಿ ತಯಾರಿ ಸಹ ನಡೆದಿದೆ. ಇನ್ನೊಂದು ಕಡೆ ಮೋದಿಗಾಗಿ ಸ್ಪೆಷಲ್ ಗಿಫ್ಟ್ ಸಹ ರೆಡಿಯಾಗಿದೆ. ಶಿಲ್ಪಿ ಅರುಣ್ ಯೋಗರಾಜ್ ಸಿಕ್ಕಾಪಟ್ಟೆ ಇವರು ಕೂಡ ಫೇಮಸ್ಸೇ. ಇವರ ಒಂದು ಕೈ ಚಳಕದಿಂದ ಸ್ವಾಮಿ ವಿವೇಕಾನಂದರ ಒಂದು ಮೂರ್ತಿ ರೆಡಿಯಾಗಿದೆ. ಈ ಒಂದು ಮೂರ್ತಿಯನ್ನು ಸ್ಪೆಷಲ್ ಆಗಿ ಮೋದಿಗೆ ಗಿಫ್ಟ್ ಅನ್ನ ಕೊಡಲಿದ್ದಾರೆ. ಇನ್ನು ಈ ಒಂದು ಮೂರ್ತಿಯ ವಿಶೇಷತೆ ಹೇಳಬೇಕು ಅಂದ್ರೆ ಇದು ವಿಯಟ್ನಾಂ ಮಾರ್ಬಲ್ನಿಂದ ಮಾಡಿರುವಂತಹದ್ದು. ಕೇವಲ 15 ದಿನದಲ್ಲಿ ಈ ಮೂರ್ತಿಯನ್ನ ಕೆತ್ತನೆ ಮಾಡಿದ್ದಾರೆ ಅರುಣ್ ಅವರು. ಈ ಒಂದು ಮೂರ್ತಿಯನ್ನ ಏನು ಅರುಣ್ ಅವರು ಕೆತ್ತನೆ ಮಾಡಿರುವಂತಹ ಸ್ವಾಮಿ ವಿವೇಕಾನಂದ ಮೂರ್ತಿಯನ್ನ ಮೋದಿಗಾಗಿ ಸ್ಪೆಷಲ್ ಆಗಿ ಇವತ್ತು ಗಿಫ್ಟ್ ಅನ್ನ ಕೊಡಲಿದ್ದಾರೆ. ಮೋದಿಗಂತಾನೆ ಸ್ಪೆಷಲ್ ಆಗಿ ಮಾಡಿರುವಂತಹ ಕೆತ್ತನೆ ಮಾಡಿರುವಂತಹ ಮೂರ್ತಿ ಇದು. ಈ ಮೂರ್ತಿಯನ್ನ ಮೋದಿಗೆ ಇವತ್ತು ಗಿಫ್ಟ್ ಆಗಿ ಕೊಡಲಿದ್ದಾರೆ.